ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೆಂಡೆ ಅವರೇ. ಬೆಂಡೆ ಅಲ್ಲ, ಝೇಂಡೆ. ಅದೇ ನೀವು ತಪ್ಪದೆ ಊಟಕ್ಕೆ ಬರಬೇಕು. ಸರ್, ನೀವೇನು ಅಂದ್ಕೊಂಡಿಲ್ಲ ಅಂದರೆ ಅನುನ ಈಗಲೇ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಮ್ಮ ಸುಮ್ಮನೆ ರೇ, ಅಡುಗೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡೋಕ್ಕಾಗ್ತಾ? ನೀನು ಜೊತೆಲಿ ಮಾಡುವಂತೆ. ಅಮ್ಮ ಹಾಗೆಲ್ಲ ಬರೋ ಹಾಗಿಲ್ಲ ಅಮ್ಮ. ಅನು, ಪರವಾಗಿಲ್ಲ, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ರಿ, ಅವ್ರು ಹೇಳಿದ್ರಲ್ಲ, ಬರ್ರಿ. ತಪ್ಪದೆ ಊಟಕ್ಕೆ ಬಂದ್ಬಿಡಿ. ಇದಕ್ಕೆ ನಿಮ್ಮ ಊರ ಕಡೆ ಏನಾದರೂ ಗಾದೆ ಇದೆಯಾ? ಬೆಂಡೆ ಇಲ್ಲ ಸರ್, ಇದಕ್ಕೆಲ್ಲ ನಮ್ಮೂರಲ್ಲಿ ಏನೂ ಗಾದೆ ಇಲ್ಲ. ಏನಮ್ಮ ನೀನು? ಆರ್ಯವರ್ಧನ್ ಸರ್ ಹತ್ರ ಯಾರಾದ್ರೂ ಹಾಗೆ ಮಾತಾಡ್ತಾರಾ? ಇನ್ನೆಂಗ್ ಮಾತಾಡ್ತಾರೆ? ಅಲ್ಲ, ಮನೆಗೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಾರೆ ನಮ್ಮ ಆ ಥರ. ಇನ್ನೇ ಕೇಳಬೇಕಾಗಿತ್ತು ಅಂತ ಅದನ್ನೇ ಕೇಳ್ತಾ ಇರೋದು. ಅಲ್ಲ ಕಣಮ್ಮ, ಸ್ಕೂಲ್ಗೆ ಹೋದ್ರೆ ಅರ್ಧ ದಿನಕ್ಕೆ ಓಡ್ ಬಂದ್ಬಿಡೋಳು. ಈಗ ಆರೇ ಸರೇ ಹೋಗು ಅಂದ್ರೂ ವಟ ವಟ ಅಂತವಳೆ. ಅನು, ಇವಾಗ ಮನೆಗೆ ಹೋಗ್ತಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ಅಯ್ಯೋ, ಪ್ರಾಬ್ಲಮ್ ಏನಿಲ್ಲ. ಆರೇ ಸರ್ ಊಟಕ್ಕೆ ಬರ್ತಾವ್ರೆ, ಅದಕ್ಕೆ ಒತ್ತಾಸೆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅನು, ಆರ್ಯ ಸರು ನಿಮ್ಮ ಮನೆಗೆ ಡಿನ್ನರ್ಗೆ ಬರ್ತಿದ್ದಾರಾ? ಓ ಗಾಡ್, ಅನು ರಿಯಲಿ ಯು ಸೋ ಲಕ್ಕಿಯಾ. ಆಂಟಿ, ನನ್ನೂ ಒಂದಿನ ನಿಮ್ಮ ಮನೆ ಡಿನ್ನರ್ಗೆ ಇನ್ವೈಟ್ ಮಾಡಿ. ಅಯ್ಯೋ, ಆದಷ್ಟು ಬೇಗ ಹಾಕ್ಸೋಣ ಬಿಡಮ್ಮ, ಅದೇ ಕೆಲಸದಲ್ಲೇ ಇದ್ದೀನಿ. ಅಮ್ಮ ಹೋಗೋಣ. ಅಲ್ಲ, ಇನ್ಯಾರಿಗೂ ಹೇಳೋದಿಲ್ವಾ? ಏಯ್, ಮೀರಾ ಮೇಡಮ್ ನೋಡಿ ಬೊಂಬೆಂತಂಗ್ ನಿಂತವ್ರೆ. ವಾ, ಇಷ್ಟು ವರ್ಷಗಳಲ್ಲಿ ಯಾವತ್ತಾದ್ರೂ ಮಂತ್ಲಿ ಡಿನ್ನರ್ ಕ್ಯಾನ್ಸಲ್ ಆಗಿದೆಯಾ ಜೇಂಡೆ? ಆಂಗರ್ ನಾಟ್ ಗುಡ್ ಮಿರಾಜೆ. ಐ ಯು ಕಿಡಿಂಗ್ ಜೇಂಡೆ? ಸರ್ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಮಂತ್ಲಿ ಡಿನ್ನರ್ನ ಕ್ಯಾನ್ಸಲ್ ಮಾಡೇ ಇಲ್ಲ. ಬಟ್ ನಾವ್ ಎವ್ರಿಥಿಂಗ್ ಇಸ್ ಅಪ್ಸೈಡ್ ಡೌನ್. ಬುಕ್ ಮಾಡಿರೋ ಹೋಟೆಲ್ ಅವ್ರಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಜೇಂಡೆ? ಐ ಗೆಸ್ ಐ ಹ್ಯಾವ್ ಟು ಕ್ಯಾನ್ಸಲ್ ಎವ್ರಿಥಿಂಗ್ ನಾವ್. ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಬಿಡಿ. ಮಿರಾಜಿ, ನಾ ಹೇಳೋದು ಕೇಳಿ. ಹಲೋ ಸರ್, ಡಿನ್ನರ್ಗೆ ಬರ್ತಾರೆ. ನೀವೇ ಹೇಳಿದ್ರಲ್ಲ, ಸರ್ ಇಷ್ಟು ವರ್ಷದಲ್ಲಿ ಯಾವತ್ತೂ ಡಿನ್ನರ್ ಮಿಸ್ ಮಾಡಿಲ್ಲ ಅಂತ. ಇವತ್ತು ಮಿಸ್ ಮಾಡಲ್ಲ. ಡೋಂಟ್ ವರಿ. ಶೋರ್? I had just called to confirm tonight's dinner. ರೀ ಸುಬ್ಬು, ಬಟಲ್ನ ಪ್ಲೇಟು ಒಂದು ಸ್ವಲ್ಪ ಎಲ್ಲಿದಂತ ಹುಡ್ಕೊಡ್ರಿ. ಅನು, ಕನ್ನಡಿ ಮುಂದೆ ಎಷ್ಟೊತ್ತಿರ್ತೀಯ? ಒಂದು ಸ್ವಲ್ಪ ಬಂದು ಅಡುಗೆಗೆ ಸಹಾಯ ಮಾಡೋದು ಬೇಡವಾ? ಏನೇ ನೀನು ಇದ್ದಕ್ಕಿದ್ದಂಗೆ ಅವ್ರನ್ನೆಲ್ಲ ಊಟಕ್ಕೆ ಕರೆದು ಬಿಟ್ಟು ನಮ್ಮ ಮೇಲೆ ದಬಾಯಿಸ್ತಾ ಇದೀಯಾ? ಏನ್ರಿ ನಿಮ್ದು? ಮತ್ತಿನೇನು, ಇತ್ತೀಚೆಗಷ್ಟೇ ಅವ್ರು ಬಂದಿರ್ಲಿಲ್ವಾ? ಮತ್ತೆ ಅವ್ರನ್ನ ಕರೆಯೋ ಅವಶ್ಯಕತೆ ಏನಿತ್ತು? ಮೊನ್ನೆ ತಾನೇ ಬಂದಿದ್ರು ಅಂದ್ರೆ ಅವ್ರು ಬಂದಾಗ ಆರಾಮಾಗಿ ಕೂತ್ಕೊಂಡು 4 ಮಾತಾಡಕ್ ಆಯ್ತಾ? ಅವ್ರ ಜೊತೆ ಕೂತು ಆರಾಮಾಗಿ ಮಾತಾಡ್ಬೇಕಾ? ಆರ್ಯ ಸರ್ ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ತಿದ್ಯೇನೆ? ರೀ, ಅವರು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಅನು ಕೆಲಸ ಕೊಟ್ಟಿದ್ದಾರೆ, ನಮ್ಮ ಮನೆಗೆ ಬಂದು 4 ಒಳ್ಳೆ ಮಾತಾಡಿದ್ದಾರೆ. ಅಷ್ಟು ಸಾಲದು ಅಂತ ಫ್ರಿಜ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ. ಅಂಥವ್ರು ಊಟಕ್ಕೆ ಕರೆಯೋದು ತಪ್ಪಾ? ಅಂತ ದೊಡ್ಡ ಮನುಷ್ಯರ ಕೈಯಲ್ಲಿ ಎಂತೆಂತ ಕೆಲಸ ಮಾಡ್ತಿದ್ಯಾ ನೋಡಿ ನೀನು. ಅದಕ್ಕೆ ಅಂಥ ದೊಡ್ಡ ಮನುಷ್ಯರ ಕೈಯಲ್ಲಿ ನಮ್ಮನ್ನು ಏನೇ ಅದು?
ಏನೋ ಹೇಳಕ್ ಬಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಏನು ಅದು ರೀ ಪ್ಲೇಟ್ ಸಿಕ್ತಾ? ಬೆಳಿಗ್ಗೆಯಿಂದ ಏನೇನೋ ಪ್ರಶ್ನೆ ಮಾಡ್ತೀರಾ, ಹೇಳಿದ ಕೆಲಸ ಒಂದು ಮಾಡಲ್ಲ. ಅನು, ಸ್ಟೂಲ್ ಹಿಡ್ಕೊಂಬ. ತಗೋ. ರೀ ಹಂಗೆ ಮಿರ್ಚಿ ಲೈಟು ಇದೆ ಅದರಲ್ಲಿ, ತೆಗೀರಿ. ಅದ್ಯಾಕೆ ಈಗ? ಹಾ, ಅವ್ರು ನಮ್ಮ ಮನೆಗೆ ಬಂದಾಗ ನಮ್ಮನೇನು ಜಿಗ 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 ಅನ್ಬೇಕಲ್ಲ, ಅದಕ್ಕೆ. ಕರ್ಮಾನಂದು. ಅಮ್ಮ 2 ಪ್ಲೇಟ್ ಇದೆ. ಹೌದಾ? ಅಯ್ಯಯ್ಯೋ. ಅನು, ರಮೀನ್ ಮನೆಗೆ ಹೋಗ್ಬಿಟ್ಟು ಇನ್ನೊಂದಷ್ಟು ಪ್ಲೇಟ್ ತಗೊಂಡ್ ಮಮ್ಮ. ಹಾ, ತಗೋ ನಿನ್ ಮಿರ್ಚಿ ಲೈಟು. ಸುಬ್ಬು, ಹಂಗೆ ರಂಗೋಲಿ ಬಟ್ಲು ತಗೊಂಡು ಒಂಚೂರು ರಂಗೋಲಿ ಹಾಕ್ಬಿಡ್ರಿ. ನಾನಾ? ಅಯ್ಯ, ನಾನು ಬಿಡ್ಬಿದ್ದಿದ್ರೆ ಬಿಡ್ತಿರ್ಲಿಲ್ವಾ? ನಾನಾ ಅಂತಿರಲ್ಲ. ಮದುವೆ ಮೊದಲು ನಿನ್ನ ಮೆಚ್ಚಕ್ಕೆ ಅಂತ 4 ರಂಗೋಲಿ ಹಾಕತ್ ಕಲ್ತಿದ್ದೆ. ತಪ್ಪಾಗೋಯ್ತು ನೋಡು. ನೀವ್ ಹೆಂಗೆ ಹಾಕಿದ್ರು ಸೂಪರ್ ಆಗಿರುತ್ತೆ. ಹಾಕಿ ರೀ. ಆಮೇಲೆ ಆರ್ಯ ಸರ್ ಪಾರ್ಟಿಗೆ ಹೋಗ್ಬಿಟ್ಟು ಬಂದು ನೈಟು ಬೇಕ್ ಅಂತ ಹಾಕಿದ್ರಲ್ಲ, ಹಂಗಾಕ್ಬಿಟ್ಟಿರೋ ರಂಗೋಲಿನ. ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ. ಏನು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ನೇ ಕೇಳ್ತಿರೋ ಹಂಗಿದೆ. ರಮ್ಯಾ, ಬಾ ಅನು. ರಮ್ಯಾ, ನಿಮ್ಮ ಮನೇಲಿ ಡೈನಿಂಗ್ ಟೇಬಲ್ ಸೆಟ್ ಇದೆ ಅಲ್ವಾ? ಅದ್ರಲ್ಲಿ ನಂಗೊಂದು 3 ಪ್ಲೇಟ್ ಕೊಡ್ತೀಯಾ? ಹಾ, ನಾನು ತಂದ್ಕೊಡ್ತೀನಿ. ಏನನ್ನು ಏನಾದ್ರು ವಿಶೇಷನಾ? ಹಾ ಆಂಟಿ, ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಯು ವೆಲ್ಕಮ್. ರಮ್ಯಾ ಬಾಯ್. ಏ ರಮ್ಯಾ, ಬೇಗ ಬಂದ್ರೆ ಸರಿ, ಮನೇಲಿ ಒಂದ್ ಮಣ ಕೆಲ್ಸ ಇದೆ. ಅಲ್ಲ, ನಿಮ್ಮ ಅಮ್ಮಂಗೆ ನಿಮ್ಮ ಆಫೀಸ್ ಅಡ್ರೆಸ್ ಹೇಗೆ ಸಿಕ್ತು? ಅದೇ ಗೊತ್ತಿಲ್ಲ ರಮ್ಯಾ, ಹೇಗೋ ಕೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆರ್ಯವರ್ಧನ್ ಸರ್ ಅಷ್ಟು ಬ್ಯುಸಿ ಇದ್ರು, ನಮ್ಮ ಅಮ್ಮ ಕರೆದಿದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡ್ರು. ಅವರಷ್ಟು ಬ್ಯುಸಿ ಇದ್ರು ಬರ್ತಿದ್ದಾರೆ ಅಂದರೆ ಅದಿರಲಿ, ಆ ವಿಷಯ ತಿಳ್ಕೊಂಡ? ಯಾವುದು? ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ. ಆದರೆ ನಾಳೆ ನಾನೇ ಕೇಳ್ಬಿಡ್ತೀನಿ. ಮದುವೆ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ನನಗೂ ಕ್ಯೂರಿಯಾಸಿಟಿ ಇದೆ ಕಣೆ.